ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ ನಮ್ಮ ಗಿಡ ನೋಡಿ ಇವಾಗ ಹೇಗಾಗಿದೆ. ಮತ್ತು ಪುನಃ ಏನಾಗಿದೆ ಅಂದರೆ ಒಂದು 2 ದಿನ ಮಳೆ ಬಂದದ್ದಿಂದ ಈ ಥರ ಆಗಿದೆ ನೋಡಿ. ಗಿಡ ಎಲ್ಲ ಪುನಃ ಕಲ್ಲರೆಲ್ಲ ಚೇಂಜ್ ಆಗಿ ಎಲೆ ಎಲ್ಲ ಚಿಗುರು ಬಂದು ಪುನಃ ಒಣಗೋಗ್ತಾ ಇತ್ತು ನೋಡಿ. ಈ ಥರ ಒಣಗೋಗಿದೆ ನೋಡಿ. ಎಲೆ ಎಲ್ಲ ಮತ್ತು ಪುನಃ ಹಾಗೆ ಉದುರ್ತಾ ಇದೆ ನೋಡಿ. ಎಲ್ಲ ಎಲೆನೂ ಹಾಗೆ ಗಿಡ. ಮತ್ತು ಪುನಃ ನಾನು ಔಷಧಿ ಸ್ಪ್ರೇ ಮಾಡಿದ ಮೇಲೆ ಇನ್ನು ಒಂದು ಸಲ ಸ್ಪ್ರೇ ಮಾಡೋಕ್ಕಿತ್ತು. ಆದರೂ ಅಷ್ಟರೊಳಗೆ 2 ದಿನ ಮಳೆ ಬಂದಿತ್ತು. ಅದ್ರ ಮೇಲೆ ಗಿಡ ತುಂಬ ಚೆನ್ನಾಗಿದ್ದಿತ್ತು. ಅದ್ರ ಮೇಲೆ ಮಳೆ ಬಂದ ಮೇಲೆ ಗಿಡ ಈ ಥರ ಆಗಿದೆ ನೋಡಿ. ಗಿಡ ಆ ಥರ ಆಗಿದ್ದಕ್ಕೋಸ್ಕರ ನಾನು ನೋಡಿ ಈ ಥರ ಇಲ್ಲಿ ನೋಡಿ, ಇಲ್ಲೆಲ್ಲ ಕಲರ್ ಚೇಂಜ್ ಆಗಿತ್ತು ಅಂತ ನಾನು ಕಟ್ ಮಾಡಿದೆ ನೋಡಿ. ಈ ಥರ ಕಟ್ ಮಾಡಿ ಹಾಕಿದ್ದೆ ನೋಡಿ. ಕಟ್ ಮಾಡಿದೆ ನೋಡಿ, ಕಟ್ ಮಾಡಿ ಕೆಳಗೆ ಹಾಕಿದ್ದೆ ನೋಡಿ. ಎಲೆ ಎಲ್ಲ ಕೆಂಪಗಾಗಿತ್ತು, ಅದಕ್ಕೆ ನಾನು ಪುನಃ ಕಟ್ ಮಾಡಿದೆ. ಮತ್ತು ಇದು ನಾವು ಕಟ್ ಮಾಡಿ ಹಾಗೆ ಬಿಡಬಾರ್ದಲ್ಲ, ಅದಕ್ಕೆ ನಾನು ಇವತ್ತು ಕಟ್ ಮಾಡಿದ್ದನ್ನು ಕೆಳಗೆಲ್ಲ ಹಾಕಿದ್ನಲ್ಲ, ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡಿ ತೆಗಿಬೇಕಂತೇಳಿ ಟೆರಿಸ್ ಕ್ಲೀನ್ ಮಾಡುವ ಅಂತೇಳಿ ಬಂದಿದ್ದೆ ನೋಡಿ. ಇಲ್ಲೆಲ್ಲ ನೋಡಿ, ಇದೆಲ್ಲ ನೋಡಿ ಎಷ್ಟು ತೆಳ್ಳಗಾಗಿದೆ ನೋಡಿ. ಗಿಡ ಎಲ್ಲ ಹಾಗೆ ಕೆಂಪು ಎಲೆ ಎಲ್ಲ ಕಲರ್ ಚೇಂಜ್ ಆಗಿ ಎಲೆ ಎಲ್ಲ ಎಗೆ ಎಲ್ಲ ಕಟ್ ಮಾಡಿ ತೆಗೆದೆ, ಪುನಃ ಕಟ್ ಮಾಡಿ ತೆಗೆದೆ ನಾನು. ಈ ವರ್ಷ ನನಗೆ ಎರಡು ಟ್ರಿಪ್ ಅಲ್ಲ, ಇದೀಗ ನಾನು ಮೂರನೇ ಬಾರಿ ಅಂತೇಳಿ ಅನಿಸುತ್ತೆ ನಾನು ಇದನ್ನು ಗಿಡ ಕಟ್ ಮಾಡಿದ್ದು. ಇದನ್ನು ಕಟ್ ಮಾಡಲಿಲ್ಲ, ಸ್ವಲ್ಪ ಮೇಲ್ಮೇಲೆ ಮಾತ್ರ ಕಟ್ ಮಾಡಿ. ಜಾಸ್ತಿ ಕೆಂಪಾಗಿದ್ದು ಮಾತ್ರ ಆ ಕಡೆನೂ ನೋಡಿ, ಇಲ್ಲಿ ಕೆಂಪಾಗಿದೆ ನೋಡಿ. ಎಲ್ಲ ಈ ಥರ ಆಗಿದೆ ನೋಡಿ. ಮೊಗ್ಗು ಸಹ ಇಲ್ಲ ನೋಡಿ. ಮಳೆ ಬರೋಕ್ಕೋಸ್ಕರನೇ ಆ ಥರ ಆಗಿದ್ದು. ನಾವು ಹಾಕಿದ್ದೆಲ್ಲ ತೊಳ್ಕೊಂಡದ್ದು. 2 ದಿನ ಮಳೆ ಬಂತು, ತುಂಬ ಮಳೆ ಬಂತು, ಹಾಗಾಗಿ ಎಲ್ಲ ತೊಳ್ಕೊಂಡೋಯ್ತು ನೋಡಿ. ಮತ್ತು ಇಲ್ಲಿ ನೋಡಿ ಈ ಥರನೂ ಆಗಿದೆ ನೋಡಿ. ಇಲ್ಲೂ ಆಗಿದೆ ನೋಡಿ. ಎಲೆ ಎಲ್ಲ ಉದುರು ಹೋಗಿದೆ ನೋಡಿ. ಇದೆಲ್ಲ ನಾನು ಒಂದ್ಸಲ ಕಟ್ ಮಾಡಿದ್ದಲ್ಲ, ಇದೆಲ್ಲ ನೋಡಿ ಎಲೆ ಎಲ್ಲ ಉದುರು ಹೋಗಿದೆ ನೋಡಿ. ಇದೆಲ್ಲ ಉದುರು ಹೋಗಿದ್ದೆ, ಅದಕ್ಕೆ ನಾನು ಇವತ್ತು ಫುಲ್ಲು ಕ್ಲೀನ್ ಮಾಡಿ ಗಿಡಕ್ಕೆ ಏನಾದರೂ ಬುಡಕ್ಕೆ ಹಾಕುವ ಅಂತೇಳಿ ಅಷ್ಟೇ. ನಾನು ಎಲೆಗೆ ಬುಡಕ್ಕೆ ಹಾಕೋದಿಲ್ಲ ನಾನು, ಯಾಕಂದರೆ ಇದು ಕ್ಲೀನ್ ಇಲ್ಲ ಅಂದ್ರ ಮೇಲೆ ನಮ್ಗೆ ಬುಡಕ್ಕೆ ಹಾಕಿದರೆ ಪುನಃ ಗಿಡಕ್ಕೆ ಏನಾದರೂ ರೋಗ ಬರುತ್ತೆ. ಅದಕ್ಕೆ ನಾನು ಇವತ್ತು ಮತ್ತೆ ಪುನಃ ಕ್ಲೀನ್ ಮಾಡುವ ಅಂತೇಳಿ ಬಂದಿದ್ದೆ. ಮತ್ತು ನೋಡಿ ಈ ಕಡೆನೂ ಸ್ವಲ್ಪ ನಾವು ಅವತ್ತು ನಾನು ಇದು ಏನು ಬೆಳೆ ನುಸಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ನಲ್ಲ, ಅವತ್ತಿಂದ ಸ್ವಲ್ಪ ಅಂದರೆ ಮೊಗ್ಗೆಲ್ಲ ಆಗಿ ಮುಗ್ದಿದ್ಮೇಲೆ ನಾನು ಏನು ಹಾಕಲಿಲ್ಲ. ಆದರೂ ನೋಡಿ ಪುನಃ ಈಗ ಅಂದರೆ ಸ್ವಲ್ಪ ಚಿಗುರೆಲ್ಲ ಕಮ್ಮಿ ಆಯ್ತಲ್ಲ, ಬೆಳೆ ನುಸಿ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ. ಸ್ವಲ್ಪ ತೆಳ್ಳಗಿದೆ, ಜಾಸ್ತಿ ಇಲ್ಲ. ಇನ್ನು ಪುನಃ ಚಿಗುರಿದ ಮೇಲೆ ಅದೇ ಥರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಳು ನಮ್ಮ ಅಕ್ಕನ ಮಗಳು ಮಗು ಇವಳು. ಅದಕ್ಕೋಸ್ಕರ ನನಗೆ ಮೊಗ್ಗು ತುಂಬ ಈ ವರ್ಷ ನನಗೆ ಕಮ್ಮಿ ಸಿಕ್ಕಿದೆ. ಕಮ್ಮಿ ಅಂದರೆ ನನಗೆ 1000 ಮೊಗ್ಗು ಒಳಗೆ ಸಿಕ್ಕಿದೆ, ಬಿಟ್ಟರೆ 1000ಕ್ಕಿಂತ ಮುಂದೆ ಹೋಗಿಲ್ಲ. ಇಷ್ಟರೊಳಗೆ ಅಷ್ಟೇ ಸಿಕ್ಕಿದ್ದು ನನಗೆ. ಯಾಕಂದರೆ ನಾವು ಎಗೆ ಎಲ್ಲ ಕಟ್ ಮಾಡಿ ತೆಗೀತಲ್ಲ, ತುಂಬ ಎಗೆ ಇದ್ದಾಗ ತುಂಬ ಮೊಗ್ಗು ಸಿಗ್ತಾ ಇತ್ತು. ನಾವೆಲ್ಲ ಮಧ್ಯದ ಎಗೆ ಎಲ್ಲ ಕಟ್ ಮಾಡಿ ತೆಗೀತಲ್ಲ, ಹಾಗಾಗಿ ನಮಗೆ ಈ ಸಲ ನಮಗೆ ಸ್ವಲ್ಪ ಮೊಗ್ಗು ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ಪುನಃ ಚಿಗುರಿ ಎಗೆ ಬಂದ ಮೇಲೆ, ಸ್ವಲ್ಪ ದೊಡ್ಡ ಎಗೆ ಬಂದ ಮೇಲೆ ನಮಗೆ ಮೊಗ್ಗು ಅದನ್ನು ನಾವು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಷ್ಟೇ. ಎಲ್ಲ ಮುಗ್ದು ನೋಡಿ. ಇವಾಗ ಮತ್ತೆ ಹುಳ ಎಲ್ಲ ತಿಂದ್ಕೊಂಡು ಹೋಗಿದೆ ನೋಡಿ. ಎಲ್ಲ ಹುಳ ಎಲ್ಲ ತಿಂದು ಯಾವ ಥರ ಆಗಿದೆ ನೋಡಿ. ಮತ್ತು ಅದಕ್ಕೆ ನಾನು ಇವತ್ತು ಫುಲ್ಲು ಕ್ಲೀನ್ ಮಾಡಿ ಆದಮೇಲೆ ನಾನು ಗಿಡಕ್ಕೆ ಏನಾದರೂ ಗಿಡದ ಬುಡಕ್ಕೆ ಏನಾದರೂ ಹಾಕು ಅಂತೇಳಿ. ಈ ಎಲೆ ಎಲ್ಲ ಈ ಕಸ ಎಲ್ಲ ಇಟ್ಕೊಂಡು ಗಿಡಕ್ಕೆ ಹಾಕಿದರೆ ಏನು ಪ್ರಯೋಜನ ಆಗೋದಿಲ್ಲ. ಪುನಃ ರೋಗ ಸ್ಟಾರ್ಟ್ ಆಗುತ್ತೆ ನೋಡಿ. ಇಷ್ಟೊಂದು ಎಲೆ ಉಳಿದಿದೆ ನೋಡಿ. ಇದು ನಾನು ಒಂದು ಸೈಡಲ್ಲಿ ಮಾತ್ರ ಇವಾಗ ಬಿಟ್ಟಿದ್ದೆ, ಮತ್ತು ಮುಂದೆ ಆ ಕಡೆನೂ ಇದೆ ನೋಡಿ. ಈಗ ಒಂದು ಲೈನು ಫುಲ್ ಗುಡಿಸಲಿಲ್ಲ ನಾನು, ಅರ್ಧ ಗುಡಿಸಿದ್ದಷ್ಟೇ.
ಸ್ವಲ್ಪ ಈ ಗಿಡ ಇದ್ದಾಗ ಸ್ವಲ್ಪ ಗುಡ್ಸ್ಲಿಕ್ಕೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ, ಯಾಕಂದರೆ ಗಿಡ ದೊಡ್ಡದಾಗಿತ್ತಲ್ಲ. ಚಿಕ್ಕ ಗಿಡ ಇರುವಾಗ ಗುಡ್ಸ್ಲಿಕ್ಕೆ ಸ್ವಲ್ಪ ಚೆನ್ನಾಗಾಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ದೊಡ್ಡದಾದ್ಮೇಲೆ ನಮಗೆ ಗುಡ್ಸ್ಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೋಡಿ ಇದ್ರಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೆ ನಾನು. ಎಲೆ ಎಲ್ಲ ಉದುರು ಹೋಗಿತ್ತು ಮತ್ತು ಎಲೆ ಎಲ್ಲ ಕಲರ್ ಚೇಂಜ್ ಆಗಿತ್ತು, ಅದೇ ಚುಕ್ಕಿ ರೋಗ ಅಂತಾರಲ್ಲ ಆ ಥರ ಎಲೆ, ಅದಕ್ಕೆ ನಾನು ಕಟ್ ಮಾಡಿದೆ. ಇವಾಗ ಚಳಿಗಾಲ ಅಲ್ಲ, ಅದಕ್ಕೆ ಜಾಸ್ತಿ ಮೊಗ್ಗು ಆಗುವುದಿಲ್ಲ. ಚಳಿ ಅಂದರೆ ಜಾಸ್ತಿ ಚಳಿ ಏನೂ ಇಲ್ಲ ಇವಾಗ, ಆದರೆ ಸ್ವಲ್ಪ ಚಳಿ ಇರುವಲ್ಲ, ಚಳಿ ಇರುವಾಗ ಸ್ವಲ್ಪ ಮಲ್ಲಿಗೆ ಮೊಗ್ಗು ಅಂತೇಳಿ ಎಲ್ಲ ಯಾವ ಹೂವು ಆಗುವುದಿಲ್ಲ, ಇದು ಕಮ್ಮಿನೇ. ನೋಡಿ ಫ್ರೆಂಡ್ಸ್, ಇವತ್ತೇನು ಹೆಚ್ಚಿನ ವಿಷಯ ಹೇಳೋಕ್ಕೇನು ಇಲ್ಲ. ನಾನಿವತ್ತು ಸ್ಯಾರೀಸ್ ಕ್ಲೀನ್ ಮಾಡೋದನ್ನು ತೋರಿಸ್ಬೇಕಂತೇಳಿ ನಾನು ವಿಡಿಯೋ ಮಾಡಿದ್ದಷ್ಟೇ, ಇನ್ನೇನು ಹೇಳಲಿಕ್ಕೇನು ಇಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟು ಇವಾಗ ಒಂದು ಕಡೆ ಇಷ್ಟು ಗುಡಿಸಿದ್ದು ನಾನು, ಇಷ್ಟು ಸಿಕ್ಕಿದೆ ನೋಡಿ ಎಲೆ ಉದುರಿದ್ದು. ಮತ್ತು ಮುಂದೆ ಇನ್ನೂ ಗುಡಿಸ್ಲಿಕ್ಕಿದೆ ನನಗೆ, ಇಷ್ಟೇ ಗುಡಿಸಿದ್ದು ನಾನು. ನೋಡಿ ಫ್ರೆಂಡ್ಸ್, ಒಂದು ಕಡೆನೇ ಇಷ್ಟು ಎಲೆ ಉದುರೋಗಿದೆ ನೋಡಿ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.